ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ತುಂಬಾ ಸ್ಪೆಷಲ್ ವಿಡಿಯೋ. ಸೊ ಏನು ಅಂತ ಬನ್ನಿ ಹೋಗ್ತಾ ಹೇಳ್ತೀನಿ. ಸೊ ನಾನೀಗ ಬ್ಲಡ್ ತೆಗ್ಸೋಕ್ಕೆ ಹೋಗ್ತಿದ್ದೀನಿ. ಸೊ ಏನಕ್ಕೆ ಬ್ಲಡ್ಡು ಅಂತ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ತೆಗ್ಸಾಯಿತು, ಟ್ಯೂಬಿಗೆ ಹಾಕ್ಕೊಡ್ತಾರೆ ಅನಿಸುತ್ತೆ. ನಾನು ಮುಂಚೆನೂ ಬ್ಲಡ್ ಕೊಟ್ಟು 2 ಸರಿ ಬ್ಲಡ್ ಕೊಟ್ಟಿದ್ದೆ. ಸೊ ಅದೊಂಚೂರು ಎಕ್ಸ್ಪೀರಿಯೆನ್ಸ್ ಇತ್ತು. ಫಸ್ಟ್ ಟೈಮ್ ಆಗಿದ್ರೆ ಸಾಕಲ್ಲ, ಜಾಗ ಇಲ್ಲ ಇದರಲ್ಲಿ. 10 ಇದೆಯಲ್ಲ ಅದರಲ್ಲಿ. 10 ಇದೆ, 10 ಮೇಲೇನೆ ಇದೆ. ಸಾಕು ಬಿಡಿ. ಥ್ಯಾಂಕ್ ಯು ನರ್ಸ್. ತಗೊಂಡು ಚೀಟಿ ಮಾಲಿಗೆ ಹೋಗಬೇಕು. ಸೊ ನಾನು ಬಂದಿರೋದು ಈ ಶಾಪಿಗೆ. ಅವಣ್ಣ ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ನಿನ್ನೆ ಬಂದು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋದೆ. ಸೊ ಈಗ ಬ್ಲಡ್ ಕೊಡೋಕ್ಕೆ ಬಂದಿದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ. ಸೊ ನಿಮ್ಗೆ ಐಡಿಯಾ ಬಂದಿರುತ್ತೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ಸೊ ನಾನು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ಫೋಟೋ ಫ್ರೇಮ್ ಗಿಫ್ಟ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಈ ಫೋಟೋ ಫ್ರೇಮ್ ಬಂದು ನಾರ್ಮಲ್ ಫೋಟೋ ಫ್ರೇಮ್ ಅಲ್ಲ, ಇದು ಬ್ಲಡ್ಡಲ್ಲಿ ಮಾಡಿರೋವಂಥ ಫೋಟೋ ಫ್ರೇಮ್. ಲೈಕ್ ಬ್ಲಡ್ ಆರ್ಟ್ ಪೇಂಟಿಂಗ್ ಬಂದು ಬ್ಲಡ್ಡಿಂದ ಮಾಡಿರೋವಂಥ ಫೋಟೋ ಫ್ರೇಮು. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳಿದ್ದೆ. ಸೊ ಯಾಕೆ ಸ್ಪೆಷಲ್ ಅಂದರೆ ಇದು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ವಿಡಿಯೋ. ಸೊ ಅದಕ್ಕೋಸ್ಕರ ಇದು ತುಂಬ ಸ್ಪೆಷಲ್ ವಿಡಿಯೋ. ಆ್ಯಂಡ್ ನಾನು ಅವ್ರಿಗೇನೋ ಒಂದು ಗಿಫ್ಟ್ ಕೊಡಬೇಕಿತ್ತು ಅಂತ ಅನ್ಕೋತಿದ್ದೆ. ಸೊ ಯಾಕೆ ಫ್ರೇಮ್ ಕೊಡಬಾರ್ದು ಅಂತ ಯೋಚನೆ ಮಾಡಿದೆ. ಮತ್ತು ನಾರ್ಮಲ್ ಫ್ರೇಮ್ ಕೊಡೋದಕ್ಕಿಂತ ಬ್ಲಡ್ ಪೇಂಟ್ ಮಾಡಿರೋವಂಥ ಫ್ರೇಮ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಸ್ಪೆಷಲ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಬ್ಲಡ್ ಫ್ರೇಮ್ನ ಚೂಸ್ ಮಾಡಿದ್ದು. ಫ್ರೇಮ್ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಅ ಫ್ರೇಮ್ ಆಯಿತಾ. ಆ್ಯಂಡ್ ಏನಂದರೆ ನನಗೆ ತುಂಬ ಭಯ ಆಗ್ತಿತ್ತು ಫ್ರೇಮ್ ಇಸ್ಕೊಳಕ್ಕಿಂತ ಮುಂಚೆ. ನೋಡಿದ್ರೆ ಸಾಕು ಹೆಂಗೆ ಮಾಡಿದಾರೋ ಅಂತ ನನಗೆ. ಬಿಕಾಸ್ ಅಲ್ಲಿ ಅವಣ್ಣ ಡಿಸ್ಪ್ಲೇ ಮಾಡಿದ್ದು ಬರೀ ಆಯಿಲ್ ಪೇಂಟಿಂಗು, ಪೆನ್ಸಿಲ್ ಸ್ಕೆಚ್ ಮಾತ್ರ ಡಿಸ್ಪ್ಲೇ ಮಾಡಿದರು. ಈ ಬ್ಲಡ್ ಪೇಂಟಿದು ಯಾವುದೂ ಡಿಸ್ಪ್ಲೇ ಮಾಡಿರಲಿಲ್ಲ. ಸೊ ಐ ವಾಸ್ ಲಿಟಲ್ ವರಿಡ್ ಹೇಗೆ ಮಾಡ್ತಾರೆ, ಹೇಗಿರುತ್ತೆ ಅಂತ. ಬಟ್ ಫ್ರೈಡೇ ಹೋದ ತಕ್ಷಣ ಪೇಂಟಿಂಗ್ ನೋಡಿದೆ ನಾನು. ಆಮೇಲೆ ಫ್ರೇಮ್ ಎಲ್ಲ ರೆಡಿ ಮಾಡಿದ್ದು ಆಮೇಲೆ. ಸೊ ಓಕೆ, ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ. ಮತ್ತು ಇದರಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬ್ಲಡ್ ಪೇಂಟಲ್ಲಿ. ನಂಗೆ ಫಸ್ಟೇ ಗೊತ್ತಿತ್ತು ಬ್ಲಡ್ ಪೇಂಟಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಐ ಲೈಕ್ ಇಟ್. ಮತ್ತು ನಿಮ್ಗೆ ಹೇಗೆ ಅನಿಸ್ತು, ಹೇಗೆ ಕಾಣ್ತಿದೆ ನೀವು ಕಮೆಂಟ್ ಮಾಡಿ. ಬ್ಲಡ್ ಪೇಂಟಿಂಗ್ ಫ್ರೇಮ್ ಬಗ್ಗೆ ನಾನು 2 ಕಡೆ ವಿಚಾರಿಸಿದೆ. ಅದರಲ್ಲಿ ನನಗೆ ಯಾವುದು ಬಜೆಟ್ ಫ್ರೆಂಡ್ಲಿ ಅನಿಸ್ತು ನಾನು ಅದನ್ನು ಚೂಸ್ ಮಾಡಿದೆ. ಸೊ ನಾನು ಮಾಡಿಸಿದ್ದು GT ಮಾಲಲ್ಲಿ. ಸೊ ಅರೌಂಡ್ 4000 ಚಾರ್ಜ್ ಆಯಿತು ಇದು ಮಾಡಿಸೋದಕ್ಕೆ. ಇದರಲ್ಲಿ ಬ್ಲಡ್ ಇದು ಇನ್ಕ್ಲೂಡ್ ಇಲ್ಲ. ಬ್ಲಡ್ ತೊಗೊಳೋದಕ್ಕೆ ಎಷ್ಟು ಚಾರ್ಜ್ ಮಾಡಬೇಕು ಅದೆಲ್ಲ ನಾವೇ ಪೇ ಮಾಡಬೇಕು. ಅದು ಬಿಟ್ಟು ಫ್ರೇಮ್ ಇದು 4000 ಆಯಿತು ನನಗೆ. ಆ್ಯಂಡ್ ಒಂದು 4000 ಸ್ಕಾಲರ್ಶಿಪ್ಪಲ್ಲಿ ಬಂದಂಥ ಒಂದು ಮನಿ. ಇದು ನಮ್ಮಪ್ಪ ಅಥವಾ ಮಮ್ಮಿ ನನಗೆ ಪಾಕೆಟ್ ಮನಿ ಕೊಟ್ಟಂಥ ಮನಿ ಅಲ್ಲ. ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವ್ರು ಕೊಟ್ಟಿದ್ದ ಮನಿಯಲ್ಲಿ ಮಾಡಿಸಿ ಅವರಿಗೆ ಕೊಟ್ಟರೆ ಏನು ಯೂಸ್ ಆಗುತ್ತೆ. ಬಂದು ಮಂಡೇ ಕೊಟ್ಟಿದ್ದು. ಆ್ಯಂಡ್ ದೇ ವಾಂಟೆಡ್ 4 days ಟೈಮ್ ಟು ಡೂ ದಿಸ್ ಫ್ರೇಮ್ ಲೈಕ್ ಪೇಂಟಿಂಗ್ ಆ್ಯಂಡ್ ಆಲ್. ದೇ ವಾಂಟೆಡ್ 4 days ಟೈಮ್. ಓಕೆ, ಸೊ ಫ್ರೈಡೇ ಕಲೆಕ್ಟ್ ಮಾಡೋಕ್ಕೆ ಹೇಳಿದರು. ಪ್ಯಾಕ್ ಮಾಡ್ತಿದ್ದಾರೆ ಈಗ. ಸೊ ಇವ್ರು ಮಾಡಿರೋ ಪೇಂಟಿಂಗ್ಸ್ ನೋಡಿ, ಇದೆಲ್ಲ ಪೆನ್ಸಿಲ್ ಸ್ಕೆಚ್ ಮತ್ತು ಪೇಂಟಿಂಗು ಮತ್ತು ಆಯಿಲ್ ಪೇಂಟಿಂಗು. ಕಾಲೆಲ್ಲ ನೋಡಿ, ನಮ್ಮ ಅದಕ್ಕೆ ಕಾಲು ಮುರ್ಕೊಬಿಟ್ಟವ್ರೆ ಸ್ಕೂಟಿ ಓಡಿಸೋಕೆ. ನೋಡಿ ಮುರ್ಕೊಂಡು ಅತ್ತೆ ಅಂತೀಯ ಅಂತಾನೆ. ವೆಲ್ಕಮ್ ಟು ಹೋಮ್. ಗಿಫ್ಟ್ ಫಾರ್ ಯು. ನೋ, ಯು ನೋ ಫಾರ್ ವಾಟ್? ಐ ನೋ. ತಗೊಳ್ರಿ. हेलो हेलो ए ಅದು ಇಸ್ಕ ನಿಂಕ ನಿಯರಿಕಕ ನಿಮ್ಮಿಬ್ರಕ
ಅಯ್ಯೋ ಅಯ್ಯೋ ಎಲ್ಲೋಗೋರು ನಮ್ಮ ಮಮ್ಮಿ. ನಮ್ಮ ನಿಯಾರಿಕಾಗೆ ನಾಳೆ ಮನೆಗೆ ಬರ್ತೀನಿ ತಿಂಡಿ ಏನು ಬೇಕು ಅಂತ ಕೇಳಿದ್ರೆ ಏನದು ಹಾಂ ಕಸ್ತೂರಿ ಬೀಜ ಏನಕ್ಕದು ನೀರಾಗ ಹಾಕೊಂಡು ನಿಂಗೆ ಇಷ್ಟನಾ? ಅಷ್ಟು ನೀನೇ ತಿಂತೀಯಾ? ನಂಗೆ ಸ್ವಲ್ಪ ಕೊಡು, ಎಲ್ರಿಗೂ ಕೊಡ್ತೀಯಾ? ಅರುಷ್ ನಿಂಗೆ ಬೇಕಾ? ಏನು ಅತ್ತೆ? ಏನು ಅತ್ತೆ ಅತ್ತೆ ಅನ್ನು ಆ ಆ ತೇ ಓ ಇದ್ಯಾವುದೋ ಚಿಕ್ಕ ಮಗು ಅತ್ತೆ ಅಂತೈತೆ. ಅತ್ತೆ ಅರುಷ್ ಹಾಂ ಅತ್ತೆ 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 ಅಲ್ಲಿಗಳು ಬಂದ್ಬಿಟ್ಟವಲ್ಲರ. ಏನು ಆರ್ತಿ ಏನು ಚಿನಿ ಆರ್ತಿ ಆರುಷ್ ಆರ್ತಿ ಆರ್ತಿ ಈಗ ಆರುಷ್ 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 ಹ್ಯಾಪಿ ಆ್ಯನಿವರ್ಸರಿ ಮಮ್ಮಿ, ಹ್ಯಾಪಿ ಆ್ಯನಿವರ್ಸರಿ. ಗಿಫ್ಟ್ ಏನಿರ್ಬೋದು? ಒಳಕ್ಕೆ ಹೋಗ್ರಿ, ಗೆಸ್ ಮಾಡ್ರಿ, ಅಲ್ಲೀತೆ ಗೆಸ್ ಮಾಡ್ರಿ. ಗಿಫ್ಟ್ ಏನಿರ್ಬೋದು? ಏನಿರ್ಬೋದು? ಓಕೆ, ತೆಗೆದು ನೋಡ್ರಿ. ಯಾರೀ? ಬೇಗ ಬಾ. ಹೇಗಿದೆ? ಅಲ್ಲ, ಮಾಡಿಸಿರೋದು ಬ್ಲಡ್ಡಲ್ಲಿ ಮಾಡಿಸಿರೋದು, ನನ್ನ ಬ್ಲಡ್ಡಲ್ಲಿ. ಅವಳ ಬ್ಲಡ್ಡೇ ಇಲ್ಲ, ಅವಳದೇನೆ ಕಿಸ್ಕೊಳ್ಳೋಣ. ನೋಡಿ ಗೈಸ್, ಬ್ಲಡ್ಡಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೋಡಿ ಗೈಸ್ ಹೇಗಿದೆ ಔಟ್ಪುಟ್. ಇಷ್ಟೇ, ಅದು ಇನ್ನೂ ಚೆನ್ನಾಗಿ ಬರೋಕ್ಕಾಗಲ್ಲ. ಸ್ಕೆಚೆಲ್ಲ ಬರ್ತೈತೆ. ಯಾವ ಫೋಟೋ ನೋಡಿದ್ರೆ ಪಪ್ಪ ಯಾವಾಗಲೂ ಸ್ಮೈಲ್ ಮಾಡಲ್ಲ. ಇದರಲ್ಲೊಂದಲ್ಲೂ ಸ್ಮೈಲ್ ಮಾಡ್ತಿದ್ದಾರೆ, ಇದೆ ಮಾಡಿಸಿದೆ. ಮಮ್ಮಿ ಎಲ್ಲದಲ್ಲೂ ಸ್ಮೈಲ್ ಮಾಡ್ತಾರೆ, ಪಪ್ಪ ಎಲ್ಲರಲ್ಲೂ ಉದಿಸ್ಕೊಂಡಿರೋದು. ಎಲ್ಲ ಸ್ಮೈಲ್ ಪಪ್ಪ. ಸೇಮ್ ಪೋಸ್ ಕೊಡಿ ಇವಾಗ, ಸೇಮ್ ಪೋಸ್. ಈಗ ನೋಡ್ಕೊಂಡು ಕೊಡ್ರಿ ಎಲ್ಲ. ಇಲ್ಲಿ ಇಳ್ಕೊಳ್ತೀನಿ ಇಬ್ರು. ಹಂಗೆ ಪೋಸ್ ಕೊಡ್ರಿ ಇವಾಗ. ವಿಶ್ ಮಾಡಿದ್ರ ಇಬ್ರು ಒಬ್ರಿಗೊಬ್ರು? ಓಕೆ, ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಗಿಫ್ಟು? ಏನು ಅನಿಸ್ತಿದೆ? ಓಹ್, ಮಮ್ಮಿ ಥರನೇ ಇರೋದು. ಸೈಡ್ ಆ್ಯಂಗಲ್ ಅದು. ಓಕೆ, ದೇರ್ ಹ್ಯಾಪಿ ಗಾಯ್ಸ್, ಅಷ್ಟೇ, ಇನ್ನೇನು. ಅದಕ್ಕೋಸ್ಕರನೇ ಮಾಡಿದ್ದಲ್ವಾ. ಸೈಡಿಂದ ನಿಂತರನೇ ಇರೋದು. ಪಪ್ಪ ಅಂತ ಎಕ್ಸಾಕ್ಟ್ ಸೇಮು, ನೀನು ಒಂಚೂರು ನಿಂತರ. ಏ ಮಮ್ಮಿಗೆ ಡಬಲ್ ಚಿನ್ನ ಐತೆ ಸೈಡಾಗಿಂದ. ಅವಾಗ ದಪ್ಪ ಇದ್ರು ಅಣ್ಣನ ಮದುವೆಗ. ಅವ್ರ ರಿಯಾಕ್ಷನ್, ದೇ ಆರ್ ವೆರಿ ಹ್ಯಾಪಿ. ಇಟ್ ಮೇಡ್ ಮೀ ಹ್ಯಾಪಿ ಆ್ಯಕ್ಚುಲಿ. ಐ ಡೋಂಟ್ ನೋ, ಮೇ ಬಿ ಈ ಥರ ಗಿಫ್ಟ್ ಯಾವತ್ತೂ ಕೊಟ್ಟಿರಲಿಲ್ಲ. ಸೊ ದೇ ಆರ್ ಹ್ಯಾಪಿ. ಕೇಕೆಲ್ಲ ಆರ್ಡ್ರ್ ಕೊಟ್ಟಾಗಿದೆ, ಅದಕ್ಕೆ ಕನ್ಫರ್ಮೇಷನ್ ಎಲ್ಲ ಮಾಡಾಗಿದೆ. ಸಂಜೆ ಕೇಕ್ ಕಟ್ ಮಾಡಿಸ್ಬೇಕು. ಆ್ಯಕ್ಚುಲಿ ಅವ್ರು ಹೊರಗಡೆ ಹೋಗಿದ್ದಾರೆ, ತುಂಬ ಫಂಕ್ಷನ್ಸ್. ಈಗ ಸಮ್ಮರ್ ಅಲ್ವಾ, ಮೇ ಸ್ಟಾರ್ಟ್ ಆಯಿತು, ಅದು ಇದು ಫಂಕ್ಷನ್ಸ್. ನಮ್ಮ ಸೈಡೆಲ್ಲ ಬಂಡ್ಯಾರ ಅದೆಲ್ಲ ಇರ್ತೈತೆ. ಸೊ ಅದರಿಂದ ತುಂಬ ಫಂಕ್ಷನ್ಸು. ಸೊ ಬೆಳಗ್ಗೆ ಹೋದರೆ ಅವ್ರು ಬರೋದೇ ಸಂಜೆ ಆಗುತ್ತೆ. ಸೊ ಆಲ್ರೆಡಿ ಹೇಳಿ ಕಳಿಸಿದ್ದೀನಿ ಬೇಗ ಬರಬೇಕು ಅಂತ, ಬಿಕಾಸ್ ಕೇಕ್ ಕಟ್ ಮಾಡಬೇಕಲ್ಲ, ಸಿಂಪಲ್ಲಾಗೆ ಮಾಡೋಣ ಅಂತ. ಆ್ಯಂಡ್ ಇಟ್ಸ್ 24th ಅಲ್ಲ, 25th ನೋಡೋಣ, ಚೆನ್ನಾಗಿ ಮಾಡಬೇಕು.
ಆ್ಯಕ್ಚುಲಿ ಏನಂದರೆ ನಾವು 25th ಅಂದ್ಕೊಬಿಟ್ಟಿದ್ವಿ. ಆಮೇಲೆ ವಿ ಗಾಟ್ ಟು ನೋ ಇಟ್ ಇಸ್ 24th ಆ್ಯನಿವರ್ಸರಿ ಅಂತ. ಅವ್ರು ಬಂದಮೇಲೆ ಕೇಕ್ ಕಟ್ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ನಾವು ಹೋಗಿ ಕೇಕ್ ಕಲೆಕ್ಟ್ ಮಾಡಿ ಬರಬೇಕು. 6ಗೆ ಕೊಡಿ ಅಂತ ಹೇಳಿದ್ದೀನಿ ಅವರಿಗೆ. ಸೊ ಅದು ತರಕ್ಕೆ ಹೋದಾಗೂ ಒಂದು ವಿಡಿಯೋ ಮಾಡ್ತೀನಿ. ಸೊ ನಾವೀಗ ದೇವನಹಳ್ಳಿಗೆ ಹೋಗ್ತಿದ್ವಿ ಕೇಕ್ ಎತ್ಕೊಬರೋದಕ್ಕೆ. ನಾನು, ಪಲ್ಲು, ಜಸ್ಸು, ಸಂಜು, ಆರುಷ್ ಆ್ಯಂಡ್ ಮಧು ಅಣ್ಣ ಹೋಗ್ತಿದ್ವಿ. ಜಸ್ಸು, ಯಶು, ಟಿಂಪು. Insurance partner LIC. ಆರುಷ್ ಚಿನ್ನಿ ಇಲ್ಲೋಡು. ಆರುಷ ಹಿಡಿ ಅಯ್ಯಪ್ಪ ಮನೆಗೆ ಹೋಗ್ತದೆ ಯಾರು ಏಯ್ ತಲೆ ಚೆನ್ನಾಗೈತಲ್ಲ. ಸಾಕು ಹ್ಯಾಪಿ ಆ್ಯನಿವರ್ಸರಿ ಟು ಯು. ಹ್ಯಾಪಿ ಆ್ಯನಿವರ್ಸರಿ ಟು ಯು. ಆ್ಯನಿವರ್ಸರಿ ಅಂದಿದ್ದು ಎಲ್ಲರೂ ಹಿಡ್ಕೊಂಡವ್ರೆ. ನಡೀತಾರ ಮೂತಿ ಅವನ ಪಕ್ಕ ನೋಡ್ತಾವನೆ. ತಿನ್ಲಿ ಬಿಡೆ ಹೋಗ್ಲಿ, ತಿನ್ಲಿ ಬಿಡೆ. ಹಿಂಗ್ ವಿಡಿಯೋ ಮಾಡಿ ಪುನೀತ ತಿನ್ಸೋಗ ಆಂಟಿಗೆ ಕೊಡೆ ನೋಡು. ಹೋಗ್ರಿ ಮಾವನಿಂದ ಹಂಗೆ ಎತ್ಕೊಂಡು ಕಟ್ ಮಾಡ್ತೀನಿ.